ಸಿನಿಮಾದಲ್ಲಿ ರಾಜನ ಪ್ರಸ್ತಾಪ ಏನ್ ಬರುತ್ತೆ ಅದು ಕಾಲ್ಪನಿಕವೇನೇನೆ, ಆದ್ರೆ ಇದನ್ನ ನಾನು ಕಾಲ್ಪನಿಕ ವಾಸ್ತವತೆ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಅದರಲ್ಲೊಂದು ವಾಸ್ತವ ಇರುತ್ತೆ. ಎನಿ ಸ್ಮಾರಕ ಆಗ್ಬೋದು, ಯಾವುದೇ ಸ್ಮಾರಕ ಆಗ್ಬೋದು. ಹಾಗಾಗಿ ಆ ಕಥಾನಕ ರಾಜನ್ ಬರೋದು ಕಾಲ್ಪನಿಕ, ಆದ್ರೆ ಆ ಸಂದರ್ಭದ ಒಳಗಡೆ ಇವತ್ತು ನೀವು ಗಮನಿಸಬಹುದು, ಇದು ಚರ್ಚೆ ಎಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ. ನಮ್ಮ ಸಿನಿಮಾ ಚರ್ಚೆ ಬಿಟ್ಟು ಅನ್ನೋ ಕಾರಣಕ್ಕೆ ಪ್ರಸ್ತಾಪ ಮಾಡ್ಲಿಲ್ಲ. ಇವತ್ತು ಬೇರೆ ಬೇರೆ ಕಂಪನಿಗಳಿಗೆ ಏನಾಗ್ತಿದೆ ಅಂದ್ರೆ ರೈತರ ಭೂಮಿ ಹೋಗ್ತಾ ಇರುತ್ತೆ. ಹಾಗೇನೇನೆ ಎಷ್ಟೋ ಸಾರಿ ಇದು ಉತ್ತಮವಾದ ಸ್ಮಾರಕವಾ ಅಲ್ವಾ ಏನು ನೋಡೋದಿಲ್ಲ. ಯಾವಾಗಲೂ ಏನ್ ಮಾಡುತ್ತೆ ಅಂದ್ರೆ ಆರ್ಥಿಕತೆ, ಲಾಭ ನಷ್ಟಗಳೇ ಮುಖ್ಯವಾದ ಸಮಾಜದಲ್ಲಿ, ವ್ಯಾವಹಾರಿಕತೆಯೇ ಮುಖ್ಯವಾದ ಸಮಾಜದ ಒಳಗಡೆ ಈ ರೀತಿಯ ಒಂದು ಚಾರಿತ್ರಿಕ ಪ್ರಜ್ಞೆ ಇದೆಲ್ಲ ಅಮುಖ್ಯವಾಗ್ತಾ ಹೋಗುತ್ತವೆ ಅನ್ನುವಂತ ಒಂದು ಆಶಯವನ್ನ ನಾನು ಹೇಳಬೇಕಾಗಿತ್ತು. ಆ ತರದ ಘಟನೆಗಳು ಆಗ 1992 ಸುಮಾರಿನಲ್ಲಿ ಆರಂಭ ಆಗೋಕ್ ಶುರುವಾಗಿದ್ದು. ಒಟ್ಟಲ್ಲಿ ಭೂಮಿ ಸಿಕ್ಕಿದ್ರೆ ಸಾಕಪ್ಪ, ಯಾವ್ದೋ ನೆಲ ಸಿಕ್ಕಿದ್ರೆ ಸಾಕಪ್ಪ, ಕಂಪನಿ ಬಂದ್ರೆ ಸಾಕಪ್ಪ, ಅದು ಬೇರೆ ಚರ್ಚೆ ಹೋಗಲ್ಲ. ಯಾಕಂದ್ರೆ ಸಿನಿಮಾ ಬಿಟ್ಟು ಇನ್ನೊಂದು ಚರ್ಚೆ ಆಗ್ಬರುತ್ತೆ. ಆ ಕಾರಣದಿಂದ ಪ್ರೇರಣೆ ಪಡೆದಿತ್ತು. ಈ ತರದ ಅನಾಹುತಗಳೆಲ್ಲ ಸಂಭವಿಸ್ತಾ ಇರುತ್ತವೆ ಅನ್ನೋದು ಅಂದ್ರೆ ನಮ್ಮಲ್ಲಿ ಇದು ಮೂಡಬೇಕಾಗಿರುತ್ತೆ ಯಾವಾಗ. ಆಮೇಲೆ ಕಡೆಗೆ ಇದು ಕೇವಲ ಸರ್ಕಾರಗಳೇ ಮಾಡದ ಅಂದ್ರೆ ನಾನು ಯಾವತ್ತು ಜನಗಳ ಸಂಘಟನೆಯಲ್ಲಿ ನಂಬಿಕೆ ಇರೋದು. ಅದಕ್ಕೆ ನಾನು ಸಿನಿಮಾದಲ್ಲಿ ಜನಗಳೇ ಅದನ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ನಮ್ಮ ನಾಯಕಿ ತೋರಿಸ್ತಾರೆ. ಇಲ್ಲ, ಯಾವಾಗಾದ್ರೂ ಆಗ್ಬೋದು. ಇಲ್ಲ, ಈ ಆಯ್ಕೆಗೆ ಏನಾಗಿರುತ್ತೆ, ನನಗೆ ತಕ್ಕನಾದಂತಹ ಒಬ್ಬ ಕಲಾವಿದರು ಬೇಕಾಗಿರುತ್ತೆ. ಇವರು ಈಗ ಅನೇಕ ಕಲಾವಿದರಿಗೆ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದ್ದಾಗೇನೆ ಇಂಥ ಕಲಾವಿದರನ್ನ ನನ್ನ ಸಿನಿಮಾದಲ್ಲಿ ಬಳಸ್ಕೊಳ್ಬೇಕು ಅಂತ ಇರುತ್ತೆ. ನನ್ನ ಸಿನಿಮಾದಲ್ಲಿ ಈ ಕಲಾತ್ಮಕ ಅಂತ ಹೇಳ್ಕೊಂಡು ಬಂದ್ರು ನನ್ನ 2ನೇ ಸಿನಿಮಾದಿಂದಲೇ ಕಲಾತ್ಮಕ ಚಿತ್ರಗಳ ಒಂದು ಚೌಕಟ್ಟಿದೆಯಲ್ಲ ಅದನ್ನು ಮುರಿದು ಕಟ್ಟಕ್ಕೆ ಶುರು ಮಾಡಿದ್ದೀನಿ. ನಾನು ಹಾಡಾಗ್ತಾ ಇರ್ಲಿಲ್ಲ. ಮೊದಲನೇ ಸಿನಿಮಾದಲ್ಲೇ ಹಾಡಾಕಿದ್ದೆ ನಾನು. ಮೊದಲನೇ ಸಿನಿಮಾದಲ್ಲೇ ರಾಷ್ಟ್ರ ಪ್ರಶಸ್ತಿ ವಿಜೇತ ವಾಸುದೇವ ರಾವ್ ಅವರು ಅಭಿನಯಿಸಿದ್ರು. 2ರಿಂದನ ಅನೇಕ ಈ ಮುಖ್ಯವಾಹಿನಿ ಚಿತ್ರಗಳ ನಾಯಕಿಯರು, ಲೋಕೇಶ್ ಅವರು ಇರ್ಬೋದು, ಮಾನು ಇರ್ಬೋದು, ರೋಹಿಣಿ ಅಟ್ಟಂಗಡಿ, ಶಿವರಾಜ್ ಕುಮಾರ್ ಅವರು, ಸುಂದರ್ ರಾಜ್ ಅವರು, ಕುಮಾರ್ ಗೋವಿಂದ್ ಅವರು, ಭಾವನಾ ಇರ್ಬೋದು, ಹರಿಪ್ರಿಯಾ ಇರ್ಬೋದು, ಕಿಶೋರ್, ನೋಡಿ ನೀವು ಲೆಕ್ಕ ಹಾಕಿ. ಅಂದ್ರೆ ಇವರನ್ನ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಬಹುಶಃ ಏನಾಗಿದೆ ಅಂದ್ರೆ ನಾವು ಬೇಕೋ ಬೇಡವೋ ಹೆಸರಾಂತ ಕಲಾವಿದರು ಇದ್ದಾಗ ಒಂದಷ್ಟು ಜನರ ಆಕರ್ಷಣೆ ಅಂತೂ ಇದ್ದೇ ಇರುತ್ತೆ. ಆದ್ರೆ ಹೆಸರಷ್ಟೇ ಮುಖ್ಯ ಅಲ್ಲ, ಅಭಿನಯ ಮುಖ್ಯ ಆಗಿದೆ. ಹಾಗಾಗಿನೇ ಈ ಪಾತ್ರಕ್ಕೆ ತಕ್ಕನಾದಂಥವರು ಮತ್ತು ವಿಜಯ ರಾಘವೇಂದ್ರ ನನ್ನ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ನನಗೂ ಒಂದು ಆಸೆ ಇತ್ತು. ಸೊ ಹಾಗಾಗಿ ಬಳಸ್ಕೊಂಡಿದ್ದೆ ಅಷ್ಟೇ. ಅದನ್ನ ಚೆನ್ನಾಗಿ ಮಾಡಿದಾರೆ ಅವರು. ಯಾಕೆಂದ್ರೆ ಇದೊಂದ್ ರೀತಿ ವಿಜಯ ರಾಘವೇಂದ್ರ ಪಾತ್ರ ಇದೆಯಲ್ಲ ಬಹಳ ಕಷ್ಟಕರವಾದ ಪಾತ್ರ. ನಾನು ಶೂಟಿಂಗ್ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಇವ್ರಿಗೆ ಹೆಚ್ಚು ಅಲ್ಲಿ ವೀರಾವೇಶ ಇಲ್ಲ ಅಥವಾ ದುಃಖ ತೋಡ್ಕೊಳ್ಳೋದಿಲ್ಲ, ಆ ತರದ್ ಏನೂ ಇಲ್ಲ. ಒಂದು ಬೌದ್ಧಿಕವಾದ ಪಾತ್ರ ಇದು. ಒಬ್ಬ ಇಂಟೆಲೆಕ್ಚುಯಲ್ ತರ ಇರ್ತಾನೆ. ಇಂಟೆಲೆಕ್ಚುಯಲ್ ಆಗಿ ಒಂದು ಬೌದ್ಧಿಕವಾದ ಪಾತ್ರ ನಿರ್ವಹಿಸೋದು ಅಷ್ಟು ಸುಲಭ ಅಲ್ಲ. ಅದನ್ನು ಪರಿಣಾಮಕಾರಿಯಾಗಿ ಅವ್ರು ಒಳ್ಳೆ ಕಲಾವಿದರಾದ್ರಿಂದ ಆಯ್ಕೆ ಮಾಡ್ಕೊಂಡೆ. ನೀವಾಗಲೇ ಸ್ಟಾರ್ಗಳ ಬಗ್ಗೆ ಹೇಳ್ತಾ ಇದ್ರಲ್ಲ, ಸುಮ್ನೆ ನೆನಪಿಗೆ ಬಂತು ಅಂತ ಹೇಳ್ತಿದೀನಿ ಅಷ್ಟೇನೆ. ಅನೇಕ ಸ್ಟಾರ್ಗಳಿಗೆ ಆತರ ಆಸೆ ಇರುತ್ತೆ. ಈಗ ಶಿವರಾಜ್ ಕುಮಾರ್ ಅವರೇ ಅಗಲವೇಶ ಆದ್ಮೇಲೆ ನನಗೆ 2 ಸಿನಿಮಾ ಮಾಡಕ್ಕೆ ಡೇಟ್ಸ್ ಕೊಟ್ಟಿದ್ರು. ನಾನು ಬಳಸ್ಕೊಳಕ್ ಆಗ್ಲಿಲ್ಲ. ಶಿವರಾಜ್ ಕುಮಾರ್ ಅವ್ರು ಕೊಟ್ಟಿದ್ದೆ. ನನ್ನ ಶ್ರೀಮತಿ ಕಾಯಿಲೆ ಬಿದ್ದಿದ್ರಿಂದ ನಾನು ಬಳಸ್ಕೊಳಕ್ ಆಗ್ಲಿಲ್ಲ. ಈಗ ಆಸೆ ಪಡುವಂತಹ ಕಲಾವಿದರು ಇರ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟೆ. ಅದ್ರಲ್ಲಿ ಇವರು ಒಬ್ರು. ಆಗಿದೆ ಮೇಡಮ್. ಮೆಕ್ಸಿಕೋಕ್ ಹೋಗಿದೆ, ಲಾಸ್ ಏಂಜಲೀಸ್ ಹೋಗಿದೆ, ಹೊರಗಡೆ ಒಂದು 3 ಇದಕ್ಕೆ ಹೋಗಿದೆ. ಇಲ್ಲಿ ಬೆಂಗಳೂರು ಫಿಲಂ ಫೆಸ್ಟಿವಲ್ ಅಲ್ಲೂ ಪ್ರದರ್ಶನ ಕಂಡಿದೆ. ಅಲ್ಲ ನಾನು ಈ ಕ್ಲಾಸು ಮಾಸು ರೊಮ್ಯಾನ್ಸ್ ಗೊತ್ತಿಲ್ಲ ನನಗೆ. ಈ ಯಶಸ್ಸಿದೆಯಲ್ಲ ಸರ್, ಈಗ ಒಂದೊಂದು ಸಿನಿಮಾಕ್ಕೂ ಅದನ್ನ ನೋಡುವ ಪ್ರೇಕ್ಷಕ ವರ್ಗ ಒಂದಿರುತ್ತೆ ಅಂತ. ಈಗ ತುಂಬಾ ದೊಡ್ಡ ಹೀರೋಗಳಿದ್ದಾಗ ಅದನ್ನ ಸ್ವಾಗತಿಸೋದಕ್ಕೆ ಈಗಾಗಲೇ ಸಿದ್ಧವಾದ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ. ಹಾಗಂತೇಳಿ ಹೀರೋಗಳು ಇರೋದು ಎಲ್ಲವೂ ಸಕ್ಸಸ್ ಆಗಿಲ್ಲ, ನಾವು ನೋಡಿದ್ದೀವಿ. ಈ ತರ ಸಿನಿಮಾ ನೋಡೋದಕ್ಕೂ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ. ಆದ್ರೆ ಅದನ್ನೂ ಮೀರಿ ಹೆಜ್ಜನಕ್ಕೆ ತಲುಪೋದು ಹೇಗೆ? ಹಾಗಾಗೇನೆ ನಾವೆಲ್ಲೋ ಒಂದ್ ಕಡೆ ಕಲಾತ್ಮಕ ಚಿತ್ರ ಅಂತ ಏನೊಂದು ಚೌಕಟ್ಟು ಹಾಕೊಂಡಿರ್ತೀವಿ, ಆ ಚೌಕಟ್ಟನ್ನು ಮುರಿದು ಕಟ್ಟುವ ಕೆಲಸವನ್ನು ಮಾಡ್ಬೇಕಾಗಿದೆ. ನನ್ನ ಇಷ್ಟಂತೂ ಹೇಳಬಲ್ಲೆ, ನನ್ನ ಸಿನಿಮಾ ನಿದ್ದೆ ಬರ್ಸೋದಿಲ್ಲ. ನಿದ್ದೆ ಮಾಡದೇನೆ ನನ್ನ ಸಿನಿಮಾ ನೋಡಬಹುದು. ಅಂದ್ರೆ
ಅದು ಹೆಚ್ಚು ಜನರಿಗೆ ತಲುಪಿಸೋದೇ. ಜನ ನೋಡದೆ ಇದ್ರೆ ಸಿನಿಮಾ ಸಾರ್ಥಕವಲ್ಲ ಅಂತ ನನ್ನ ನಂಬಿಕೆ. ಅದು ಅದರಿಂದ ಹೆಚ್ಚು ಜನಕ್ಕೆ ತಲುಪಿಸುವಂತ ಪ್ರಯತ್ನಗಳನ್ನ ನಾವು ನಿರ್ದೇಶಕರು ಮಾಡ್ಬೇಕು. ಸಿನಿಮಾ ಗೆಲುವು ಅಂದ್ರೆ ಹೆಚ್ಚು ಜನ ನೋಡ್ಬೇಕು. ಮೊದಲು ಸಿನಿಮಾ ಆಗಿ ಅದು ಚೆನ್ನಾಗಿರ್ಬೇಕು ಮೊದಲನೇದು. ಎರಡನೇದು ಅದು ಹೆಚ್ಚು ಜನಕ್ಕೆ ತಲುಪಬೇಕು. ನೀವು ಹೇಳಿದಾಗೆ ಹಿಂದೆ 100 ದಿನ ನಡೆದಾಗ ಅದೊಂದು ಸಂಭ್ರಮ ಇರೋದು. ಆದ್ರೆ ಹಿಂದೆ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದ ಪದ್ಧತಿಗೂ ಈಗೂ ಬಹಳ ವ್ಯತ್ಯಾಸ ಆಗಿದೆ. ಆಗ ಒಂದು 25 ಚಿತ್ರಮಂದಿರಗಳ ಬಿಡುಗಡೆ ಆಗಿ ಅಕಸ್ಮಾತ್ 10 ಚಿತ್ರಮಂದಿರಗಳ 100 ದಿನ ಓಡಿದ್ರೆ ಅವಾಗ ಸಂಭ್ರಮ ಪಡ್ತಾ ಇದ್ರು. ಈಗ 100 ಕೆಲವಂತೂ 1000 ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಲೆಕ್ಕ ಹಾಕೋನಲ್ಲ ನಾನು. ಹಾಗಾಗಿ 100 ಸ್ಕ್ರೀನು ಈಗೆಲ್ಲ ಬಿಡುಗಡೆ ಆಗಿ 3-4 ದಿವಸದಲ್ಲಿ ದುಡಿತು ಅಂತಾರೆ. ಅದು ಗೊತ್ತಿಲ್ಲ ನನಗೆ. ಆದ್ರೆ ಈಗ ಸಂಭ್ರಮ ಪಡೋದು ಏನಾಗಿದೆ ಅಂದ್ರೆ 10 ದಿವಸ ನಡೆದ್ರೆ ಸಂಭ್ರಮ ಪಡ್ತೀವಿ ಅಂತಂದ್ರೆ ಅಂತ ಸ್ಥಿತಿಲಿ ಇದೆ ನಮ್ ಚಿತ್ರರಂಗ ಅಂತ ಅಷ್ಟೇ. ಕಡೆ ಪಕ್ಷ ಒಂದ್ ಚಿತ್ರರಂಗ ಹಣ ಗಳಿಸಿದ್ದು ಎಷ್ಟು ಇಷ್ಟು ಚಿತ್ರಮಂದಿರಗಳಲ್ಲಿ ಅಥವಾ ಸ್ಕ್ರೀನ್ಗಳು ಹೋಗಿ ಒಂದ್ 25 ದಿವಸ ನಡೆದಾಗ ಹಬ್ಬ 25 ದಿವಸ ಆಯ್ತಪ್ಪ ಅಂತ ಹೇಳಿ ಸಂಭ್ರಮ ಪಡ್ತಿದೀವಿ ಅಂದ್ರೆ ಅದರ ಅರ್ಥ ಎಲ್ಲೋ ಒಂದ್ ಕಡೆ ಒಂದು ಹಿನ್ನಡೆನೂ ಇದೆ ನಮ್ಮಲ್ಲಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅಷ್ಟಕ್ಕೆ ಸಂಭ್ರಮ ಪಡೋ ಸ್ಥಿತಿ ಇದೆಯಲ್ಲ, ಇದನ್ನ ಕುರಿತು ಚರ್ಚೆ ನಡೀತಿಲ್ಲ ಅಂತ ನಾನು ಹೇಳೋದು. ನಾವು ದುಃಖ ಪಡ್ತಿದೀವಿ, ವಿಷಾದ ವ್ಯಕ್ತಪಡಿಸ್ತಿದೀವಿ. ಅದಕ್ಕೆ ಸಂಬಂಧಪಟ್ಟವ್ರು ಕೂತ್ಕೋಬೇಕು, ಯಾಕೆ ಹೀಗಾಗ್ತಿದೆ ಅಂತ ಕಾರಣಗಳು ಹುಡುಕ್ಬೇಕು. ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ. ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ವಿವಿಧ ವಿಭಾಗದ ಸಂಸ್ಥೆಗಳೇನಿವೆ, ಅದಕ್ಕೆ ತೊಡಗಿಸ್ಕೊಂಡಿರೋರೇನಿದೆ, ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ಬೇಕು. ಸರ್ಕಾರನು ತೊಡಗಿಸ್ಕೊಳ್ಬೇಕು. ಅಂತ ಚರ್ಚೆಯಿಂದ ಮಾತ್ರ ಸಕ್ಸಸ್ ದಾರಿ ಯಾವುದು ಅಂತ ಗೊತ್ತಾಗ್ಬೋದು. ಕಡೆಗೆ ಸಿನಿಮಾ ಚೆನ್ನಾಗಿರ್ಬೇಕು, ಜನ ನೋಡ್ಬೇಕು, ಅದೇ ಸಕ್ಸಸ್. ಇಲ್ಲ ಮನವಿಯಲ್ಲ, ಒಂದ್ ಸಮಾರಂಭದಲ್ಲಿ ಕಲಾಕ್ಷೇತ್ರದಲ್ಲಿ ಎದುರುಗಡೆನೆ ಹೇಳಿದ್ದೆ, ಅದರ ಫಲವಾಗಿ 200 ರೂಪಾಯಿಗಳಿಗೆ ಮಲ್ಟಿಪ್ಲೆಕ್ಸ್ ನಿಗದಿ ಮಾಡ್ತೀವಿ ಅಂದ್ರು. ಬಜೆಟ್ ಅಲ್ಲೂ ಬಂತದು. ಇನ್ನೊಂದು ಮಿನಿ ಚಿತ್ರಮಂದಿರದ ಬಗ್ಗೆನೂ ಅವ್ರು ಅಲ್ಲೇ ಆಶ್ವಾಸನೆ ಕೊಟ್ಟಿದ್ರು, ಅದಾಗ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಮತ್ತೊಮ್ಮೆ ಅದಕ್ಕೆ ನಿಮ್ ಸಹಕಾರ ಕೇಳ್ತಿರೋದು ಅದೇ ಕಾರಣಕ್ಕಾಗಿ. ಸರ್, ಅದೇ ಎಲ್ಲಿ ಲೋಪ ಆಗಿದೆ ಅನ್ನೋದನ್ನ ಕುರಿತಂತೆನೆ ನಾವುಗಳ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಒಬ್ಬೊಬ್ಬರು ಒಂದೊಂದ್ ಕಾರಣ ಹೇಳ್ತಾರೆ. ಒಳ್ಳೆ ಸಿನಿಮಾ ಬರ್ತಿಲ್ಲ, ಬರೀ ಸಬ್ಸಿಡಿ ಸಿನಿಮಾ ಮಾಡ್ತಿದ್ದಾರೆ, ಹೆಚ್ಚು ಜನ ಬರ್ತಾರೆ, ಸುಮ್ಮನೆ ಸಂಖ್ಯೆ ಹೆಚ್ಚಾಗಿದೆ, ಕ್ವಾಲಿಟಿ ಅದ್ರ ಗುಣಮಟ್ಟ ಕಡಿಮೆ ಆಗಿದೆ ಅಂತ ಹೇಳುವಂತವ್ರು ಇದ್ದಾರೆ. ಕೆಲವು ಸಾರಿ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಸಿನಿಮಾಗಳು ಹೆಚ್ಚು ದಿವಸ ನಡೆದೇ ಇರುವಂತದ್ದಿದೆ. ಸೊ ಹಾಗಾದ್ರೆ ಇಷ್ಟು ಸಿನಿಮಾಗಳನ್ನ ತಡ್ಕೊಳ್ಳೋ ಅಂತ ಪ್ರೇಕ್ಷಕ ವರ್ಗ ನಮ್ಮಲ್ಲಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಇದೆ. ಈಗ 200-250 ಸಿನಿಮಾನ ನೋಡೋಷ್ಟು ಪ್ರೇಕ್ಷಕ ವರ್ಗ ಕನ್ನಡದಲ್ಲಿ ಇದೆಯಾ ಅಂತ ಪ್ರಶ್ನೆ. ಇದು ಸಾವಧಾನದಿಂದ ನಾವ್ಯಾರು ಚರ್ಚೆ ಮಾಡ್ತಿಲ್ಲ. ನಿಜ ಹೇಳೋದಾದ್ರೆ ನಾವು ಸಾವಧಾನದಿಂದ ಕೂತು ಇದರ ಕಾರಣಗಳು ಏನು, ಇದರ ದೋಷ ಎಲ್ಲಿದೆ, ಕೊರತೆ ಎಲ್ಲಿದೆ ಅನ್ನೋದು ಚರ್ಚೆ ಮಾಡೋದ್ರ ಮುಖಾಂತರ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ ಅಂತ ಅನ್ಸುತ್ತೆ. ದಟ್ಟು ಪೋಲ್ಟ್ಗೆ ನಾನು ಆಗಲೇ ಉತ್ತರ ಕೊಟ್ಟಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.